ಎಲ್ಲರಿಗೂ ನಮಸ್ಕಾರ. ನೋಡಿ, ಯಾರ್ಯಾರೆಲ್ಲ ಪಿಂಚಣಿಯನ್ನ ಪ್ರತಿ ತಿಂಗಳನ್ನು ಕೂಡ ಪಡಿತಾ ಇದ್ದೀರಾ, ನಿಮಗೆ ಸರ್ಕಾರದಿಂದ ತುಂಬಾನೇ ಬದಲಾವಣೆ ಆಗಿರುವಂತದ್ದು. ಹೌದು ವೀಕ್ಷಕರೇ, ಯಾರು ವಿಧವಾ ಪಿಂಚಣಿ ಹಾಗೂ ವಯಸ್ಕರರ ಪಿಂಚಣಿ ಅಂತಂದ್ರೆ 60 ವರ್ಷದ ಮೇಲ್ಪಟ್ಟು ಪಿಂಚಣಿಯನ್ನ ಪಡಿತಾ ಇರೋರು ಹಾಗೂ ಅಂಗವಿಕಲರ ಪಿಂಚಣಿಯನ್ನ ನೀವು ಪ್ರತಿ ತಿಂಗಳನ್ನು ಕೂಡ ಸರ್ಕಾರದಿಂದ ಪಡಿತಾ ಇದ್ದೀರಾ ಅಂತಂದ್ರೆ ನೀವೆಲ್ಲರೂ ಕೂಡ ತಪ್ಪದೆ ನೋಡಲೇಬೇಕಾದಂತಹ ವಿಷಯ. ಎಲ್ಲಾ ವೀಕ್ಷಕರು ಕೂಡ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಏನಂತಂದ್ರೆ ನೀವು ಇದನ್ನ ನಂಬೋದಿಲ್ಲ, ಅಂತಹ ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಇಲ್ಲಿ 60 ವರ್ಷದ ಮೇಲ್ಪಟ್ಟಿದ್ದಂತಹ ಎಲ್ಲಾ ಫಲಾನುಭವಿಗಳು ಹಾಗೂ ಅಂಗವಿಕಲರಿಗೆ ತುಂಬಾ ಪ್ರಮುಖವಾದಂತಹ ಅಪ್ಡೇಟ್ಗಳು ಬಂದಿದ್ದಾವೆ. ಹಾಗೂ ಇಲ್ಲಿ ಯಾರು ವಿಧವಾ ಮಹಿಳಾ ಪಿಂಚಣಿಯನ್ನ ಪ್ರತಿ ತಿಂಗಳನ್ನು ಕೂಡ ಪಡಿತಾ ಇದ್ದೀರೋ ನಿಮಗೂ ಕೂಡ ಸರ್ಕಾರದಿಂದ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದ್ದಾವೆ. ವೀಕ್ಷಕರೇ, ಇವೆಲ್ಲವೂ ಕೂಡ ಸರ್ಕಾರದಿಂದ ಬಂದಿರುವಂತಹ ಅಪ್ಡೇಟ್ ಗಳಾಗಿರ್ತವೆ. ಹಾಗಾಗಿ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ನಾನು ನಿಮ್ಗೆ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತಾನೆ, ಇದರಿಂದ ನಿಮ್ಗೆ ಅರ್ಥ ಆಗುತ್ತೆ. ಸುಮ್ಮನೆ ನಾನು ಮಾತಾಡ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ನಾನು ಪಾಯಿಂಟ್ಸ್ ಮುಖಾಂತರ ನಿಮ್ಗೆ ಹೇಳ್ತಾ ಹೋಗ್ತಾನೆ. ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಸಿಗೋದ್ರಿಂದ ಬೇಡದಿರುವಂತಹ ಅಪ್ಡೇಟ್ ಈ ಒಂದು ವಿಡಿಯೋದಲ್ಲಿ ಇರೋದಿಲ್ಲ. ಎಲ್ಲರೂ ಕೂಡ ತಾಳ್ಮೆಯಿಂದ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಪ್ರಮುಖವಾಗಿ ಇಲ್ಲಿ ಪಿಂಚಣಿ ಹೊಸ ಪಾವತಿಯ ಒಂದು ದಿನಾಂಕ ಏನು, ನಿಮ್ಗೆ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾ ಇರೋರಿಗೆ ಒಂದು ದಿನಾಂಕವನ್ನ ಪ್ರಕಟ ಮಾಡಿದೆ ಸರ್ಕಾರದಿಂದ. ಹಾಗೂ ಇಲ್ಲಿ ವೇತನ ಏರಿಕೆ ಏನು ನಿಮ್ಗೆ ಪ್ರತಿ ತಿಂಗಳು ವೇತನ ಸಿಗ್ತಾ ಇದೆಯಲ್ಲ, ಇದು ಏರಿಕೆ ಬಗ್ಗೆ ಒಂದು ತುಂಬಾನೇ ಇಂಪಾರ್ಟೆಂಟ್, ಅಂದ್ರೆ ಹೆಚ್ಚಳದ ನಿಮ್ಮ ಒಂದು ಪಿಂಚಣಿ ಹೆಚ್ಚಳದ ಬಗ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಇದಷ್ಟೇ ಅಲ್ಲದೆ ವೀಕ್ಷಕರೇ, ಇಲ್ಲಿ ಯಾವ್ಯಾವೆಲ್ಲ ಮಹಿಳೆಯರು ಇಲ್ಲಿ ಹಾಗೂ ಯಾರ್ಯಾರೆಲ್ಲ ಇಲ್ಲಿ ಪ್ರತಿ ತಿಂಗಳನ್ನು ಕೂಡ ಪಿಂಚಣಿ ಪಡೆಯುತ್ತಿರುವಂತಹ ವಯಸ್ಕರರು ಅಂಗವಿಕಲರು ಎಲ್ಲರೂ ಕೂಡ ಪಿಂಚಣಿ ಲಾಭ ತಡೆದಿರುವವರಿಗೆ ಮತ್ತೆ ನಿಮಗೆ ಹೊಸ ಒಂದು ಸೌಲಭ್ಯವನ್ನ ಕೊಡಲಾಗಿದೆ ಸರ್ಕಾರದಿಂದ. ಹಾಗೂ ಅಂಗವಿಕಲರಿಗೆ ವಿಶೇಷವಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಮತ್ತು ನೀವು ಇದನ್ನ ಕೇಳಿದ್ರೆ ತುಂಬಾ ಖುಷಿ ಪಡ್ತೀರಾ. ಹಾಗೂ ಯಾರು ವಿಧವಾ ಮಹಿಳೆಯರು ಇರ್ತಾರೆ ನಿಮ್ಗೂ ಕೂಡ ಇಲ್ಲಿ ವಿಶೇಷವಾಗಿ ಒಂದು ಯೋಜನೆ ಇದೆ. ಇನ್ನೊಂದು ಈ ಒಂದು ಯೋಜನೆ ನಿಮ್ಗೆ ಎಲ್ಲವನ್ನು ಕೂಡ ಹೇಳ್ತೇನೆ. ಹಾಗೆ ಇಲ್ಲಿ ವಯೋವೃದ್ಧರಿಗೆ ಈ ಒಂದು ಕಾರ್ಡ್, ಹೌದು ನೀವು ಇದನ್ನ ಕೇಳಿರ್ತೀರಾ, ಆದ್ರೆ ನಿಮ್ಗೆ ಗೊತ್ತಿರೋದಿಲ್ಲ ಇನ್ಫಾರ್ಮೇಶನ್. ಇವೆಲ್ಲವೂ ಕೂಡ ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿರ್ತವೆ. ಬನ್ನಿ ಇವೆಲ್ಲವನ್ನು ಕೂಡ ಒಂದೊಂದಾಗಿ ಹೇಳ್ತಾ ಹೋಗ್ತಾನೆ. ಹಾಗೆ ಇಲ್ಲಿ ನಿಮಗೆ ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಪಿಂಚಣಿ ಹೆಚ್ಚಳವಾಗ್ತಾ ಇದೆ ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ವೀಕ್ಷಕರೇ ನೋಡಿ, ಇದು ಬಿಟೆಕ್ ಬೀರೇಶ್, ನಾನು ನಿಮ್ಮ ಬೀರೇಶ್. ನೋಡಿ, ನೀವೇನಾದ್ರೂ ಮೊದಲನೇ ಬಾರಿಗೆ ನನ್ನನ್ನು ನೋಡ್ತಾ ಇದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾಕಂತಂದ್ರೆ ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನನ್ನ ನಂಬಿ ಸಬ್ಸ್ಕ್ರೈಬ್ ಆಗಬಹುದು. ನೋಡಿ ವೀಕ್ಷಕರೇ, ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಪಿಂಚಣಿ ಹೊಸ ಪಾವತಿಯ ಒಂದು ದಿನಾಂಕವನ್ನ ಪ್ರಕಟಿಸಲಾಗಿದೆ. ಏನಂತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ವಯೋವೃದ್ಧ ಪಿಂಚಣಿ ಮತ್ತು ಅಂಗವಿಕಲರ ಪಿಂಚಣಿ ಯೋಜನೆಗಳ ನವ ಪಾವತಿ ದಿನಾಂಕವನ್ನ ಘೋಷಣೆ ಮಾಡುತ್ತಿದೆ. ಅಂತಂದ್ರೆ ಈ ತಿಂಗಳಿನ ಒಂದು ದಿನಾಂಕವನ್ನ ಘೋಷಣೆ ಮಾಡ್ತಾ ಇರುವಂತದ್ದು. ಏನಂತಂದ್ರೆ ವೀಕ್ಷಕರೇ, ಇಲ್ಲಿ ಆಗಸ್ಟ್ ಏನು ಈ ಒಂದು ತಿಂಗಳ ಇದೆಯಲ್ಲ, ಈ ತಿಂಗಳ 10ರ ನಂತರ ಅಂತಂದ್ರೆ ಇನ್ನು 2-3 ದಿನ ಕಾಯಬೇಕಾಗುತ್ತೆ. ನೀವು ನಿಮ್ಮ ಒಂದು ಪಿಂಚಣಿ ನಿಮಗೆ ಸಿಗಬೇಕು ಅಂತಂದ್ರೆ ಜಸ್ಟ್ 2 ಡೇಸ್ ಅಷ್ಟೇ ನಿಮಗೆ ಹಣ ಬರುತ್ತೆ. ಅದು ಆಗಸ್ಟ್ 10ರಿಂದ 20ರ ಒಳಗಾಗಿ ಎಲ್ಲಾ ಪಿಂಚಣಿಗಳು ಕೂಡ ಡೈರೆಕ್ಟ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಡಿಬಿಟಿ ಆಗುತ್ತೆ. ನೋಡಿ, ಹಾಗೆ ಇಲ್ಲಿ ಬ್ಯಾಂಕ್ ಖಾತೆಗೆ ನೇರವಾಗಿ ಬಂತು ಅಂತ ತಿಳಿಯಲು ನೋಡಿ SSP ವೆಬ್ಸೈಟ್ ಅಥವಾ ಗ್ರಾಮ ಒಕ್ಕೂಟದ ಕಾರ್ಯಾಲಯಕ್ಕೆ ನೀವು ಸಂಪರ್ಕಿಸಬಹುದು. ನಿಮ್ಮ ಒಂದು ಹಣ ಬಂತಾ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡಿ. ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ. ವೀಕ್ಷಕರೇ, ಈ ಒಂದು ವಿಡಿಯೋಕ್ಕೆ ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಯಾಕಂತಂದ್ರೆ ನಿಮ್ಮ ಒಂದು ಸಪೋರ್ಟ್ ಇದ್ರೆ ಖಂಡಿತ ನಿಮ್ಗೆ ಬೇಕಾದಂತಹ ಇನ್ಫಾರ್ಮೇಶನ್ ಅನ್ನು ನಾವು ಪ್ರೊವೈಡ್ ಮಾಡ್ತೇವೆ. ನೋಡಿ, ಇಲ್ಲಿ ವೇತನ ಒಂದು ಹೆಚ್ಚಿಗೆ ಆಗ್ತಾ ಇರುವಂತದ್ದು, ವೇತನ ಏರಿಕೆ ಹೆಚ್ಚಳದ ಬಗ್ಗೆ ಇಲ್ಲಿ ಇವತ್ತು ಒಂದು ಅಪ್ಡೇಟ್ ಬಂದಿದೆ. ಏನಂತಂದ್ರೆ ಕೆಲವೊಂದು ಜಿಲ್ಲಾ ಪಂಚಾಯತ್ಗಳಲ್ಲಿ ವಿಧವಾ ಮತ್ತು ವಯೋವೃದ್ಧ ಪಿಂಚಣಿ ಹೆಚ್ಚುವರಿ ರೂಪಾಯಿ ವಿಚಾರಣೆ ನಡೆಯುತ್ತಿದೆ ಮತ್ತು ಸದ್ಯ ಪಿಂಚಣಿಯಲ್ಲಿ 1200 ಇದ್ದರೆ ಅದು ನಿಮ್ಗೆ 1500 ಏರಿಕೆ ಆಗಲಿದೆ ಅನ್ನುವಂತಹ ಒಂದು ಇವತ್ತು ಮಾಹಿತಿ ಬಂದಿದೆ. ಏನಂತಂದ್ರೆ ನಿಮ್ಗೆ ಇಲ್ಲಿ 200ರಿಂದ 300 ರೂಪಾಯಿ ಅಷ್ಟೇ ಹೆಚ್ಚಿಗೆ ಆಗ್ತಾ ಇದೆ ವೀಕ್ಷಕರೇ. ಹಾಗೆ ಇನ್ನೊಂದು ಇನ್ಫಾರ್ಮೇಶನ್ ಇದೆ, ಅದನ್ನು ಕೂಡ ತಿಳಿಸ್ತೇನೆ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಇಲ್ಲಿ ನವದರ್ಶನ ಯೋಜನೆಯಡಿಯಲ್ಲಿ ಸ್ಟೇಟಸ್ ಅಂದ್ರೆ ತಪಾಸಣೆ ನಡೀತಾ ಇದೆ. ಇವು 2025ರಲ್ಲಿ ಅಂತಂದ್ರೆ ಇದೇ ವರ್ಷನೇ ನಿಮ್ಮ ಒಂದು ಪಿಂಚಣಿಯನ್ನ ಸರ್ಕಾರದಿಂದ ಹೆಚ್ಚಳ ಮಾಡುವಂತಹ ಒಂದು ಅಪ್ಡೇಟ್ ನಿಮ್ಗೆಲ್ಲರಿಗೂ ಕೂಡ ಇವತ್ತು ಬಂದಿರುವಂತದ್ದು. ಹಾಗೆ ಇಲ್ಲಿ ನೋಡಿ, 3ನೇ ಅಪ್ಡೇಟ್ ಏನಂತಂದ್ರೆ ಪಿಂಚಣಿ ಲಾಭ ತಡೆದಿರುವವರಿಗೆ ಮತ್ತೆ ಸೌಲಭ್ಯ ಅಂತೆ. ಏನಂತಂದ್ರೆ ಹಲವರು ಆಧಾರ್ ಲಿಂಕ್ ಇಲ್ಲದ ಕಾರಣ ಅಥವಾ ಅವರ ಒಂದು ಬ್ಯಾಂಕ್ ಏನಾದರೂ ಸಮಸ್ಯೆ ಆದಂತಹ ಕಾರಣ ಅವರ ಪಿಂಚಣಿಯನ್ನ ತಡೆ ಹಿಡಿಯಲಾಗಿತ್ತು ಸರ್ಕಾರದಿಂದ. ಆದರೆ ಇವುಗಳಿಗೆ ಪುನಃ ಪರಿಶೀಲನೆಯನ್ನ ನೀಡಲು ಸರ್ಕಾರದಿಂದ ಅವಕಾಶವನ್ನ ಕಲ್ಪಿಸಲಾಗಿದೆ ವೀಕ್ಷಕರೇ. ಮತ್ತು ಸ್ಥಳೀಯ ತಾಲೂಕು ಕಾರ್ಯಾಲಯ ಹಾಗೂ ಗ್ರಾಮ ಪಂಚಾಯತ್ ಅಥವಾ ಗ್ರಾಹಕ ಸೇವಾ ಕೇಂದ್ರ ಅಥವಾ CSC ಅಥವಾ ಗ್ರಾಮವನ್ನು, ಸೊ ಇಲ್ಲಿ ನೀವು ಅರ್ಜಿಯನ್ನ ಹಾಕಬಹುದು. ಯಾರ್ಯಾರೆಲ್ಲ ಅರ್ಜಿಯನ್ನ ಆಲ್ರೆಡಿ ಹಾಕಿದ್ದೀರಾ, ನಿಮ್ಗೆ ಹಣ ಬಂದಿಲ್ಲ ಅಂತಂದ್ರೆ ದಯವಿಟ್ಟು ನಿಮ್ಮ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡಿ ಆಮೇಲೆ ಮತ್ತೊಮ್ಮೆ ಅರ್ಜಿಯನ್ನ ಹಾಕಿ. ಹಾಗೆ ನೋಡಿ, ಇಲ್ಲಿ ಆಲ್ರೆಡಿ ಅವೈಲೇಬಲ್ ಸ್ಟಾರ್ಟಿಂಗ್ ಅಂತ ಹೇಳಲಾಗಿದೆ. ಅಂತಂದ್ರೆ ಆಗಸ್ಟ್ ಇಂದನೂ ಈ ಒಂದು ಏನು ನಾನು ಇವಾಗ ಹೇಳಿದಲ್ಲ ಇನ್ಫಾರ್ಮೇಶನ್, ಇದು ಸ್ಟಾರ್ಟ್ ಆಗಿ 2 ದಿನ ಆಯಿತು. ಆಗಸ್ಟ್ 5ನೇ ತಾರೀಕಿನಿಂದನೂ ಕೂಡ ಇದು ಸ್ಟಾರ್ಟ್ ಆಗ್ತಾ ಇರುವಂತದ್ದು. ನೋಡಿ, ಇಲ್ಲಿ ಅಂಗವಿಕಲರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ದಯವಿಟ್ಟು ವಿಡಿಯೋಕ್ಕೆ ಲೈಕ್ ಅನ್ನು ಮಾಡಿ. ನೋಡಿ, ಅಂಗವಿಕಲರಿಗೆ
ಹೊಸ ರೀತಿಯ ಒಂದು ಸ್ಪರ್ಶ ಆರೋಗ್ಯ ಕಾರ್ಡ್ ಅಂತ ಹೇಳ್ಬೋದು. ಇಲ್ಲಿ ಈ ಸ್ಪರ್ಶ ಆರೋಗ್ಯ ಕಾರ್ಡ್ ಅನ್ನ ಕೊಡುವ ಯೋಜನೆ ಪ್ರಾರಂಭವಾಗಿದೆ ಅಂತ ಹೇಳ್ಬೋದು. ಈ ಒಂದು ಕಾರ್ಡ್ ನಿಂದ ಉಚಿತ ಆಸ್ಪತ್ರೆ ಚಿಕಿತ್ಸೆಗಳು ಮತ್ತು ಔಷಧಿಗಳು ಹಾಗೂ ಸಂಚಾರದ ಸೌಲಭ್ಯ ನಿಮ್ಗೆ ಸಿಗುತ್ತೆ. ಅಂತಂದ್ರೆ ಯಾರ್ಯಾರು ಅಂಗವಿಕಲರಿದ್ದಾರೆ ಅಥವಾ ವಿಶೇಷ ಚೇತನರು ಇದ್ದಾರೆ ನಿಮ್ಗೆ ಈ ಒಂದು ಸ್ಪರ್ಶ ಆರೋಗ್ಯ ಕಾರ್ಡ್ ಸಿಗುತ್ತೆ ವೀಕ್ಷಕರೇ. ಇದು ಆಗಸ್ಟ್ 15ರಿಂದ ಅರ್ಜಿ ಪ್ರಾರಂಭವಾಗುತ್ತೆ. ನೋಡಿ, ಆಗಸ್ಟ್ 10ರ ಒಳಗಾಗಿ ಎಲ್ಲ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅನ್ನ ಸರಿಯಾಗಿ ಇಟ್ಕೊಂಡು ಆಗಸ್ಟ್ 15ರಂದು ಈ ಒಂದು ಪ್ರಕ್ರಿಯೆಗೆ ಅರ್ಜಿಯನ್ನ ಹಾಕಿ ಮತ್ತು ಸ್ಪರ್ಶ ಆರೋಗ್ಯ ಕಾರ್ಡ್ ಅನ್ನ ನೀವು ಪಡೆದುಕೊಳ್ಳಿ. ಹಾಗೆ ವೀಕ್ಷಕರೇ ನೋಡಿ, ಯಾರ್ಯಾರೆಲ್ಲ ವಿಧವಾ ಮಹಿಳೆಯರಿದ್ದಾರೆ ನಿಮಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಹಾಗೂ ವಯೋವೃದ್ಧರಿಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಇವೆರಡನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಕೊನೆಯದಾಗಿ ನೋಡಿ, ಇಲ್ಲಿ ವೀಕ್ಷಕರೇ, ಇಲ್ಲಿ ವಿಧವಾ ಮಹಿಳೆಯರಿಗೆ ವಿಶೇಷ ಆರ್ಥಿಕ ಸಹಾಯ ಯೋಜನೆ ಅಂತಂದ್ರೆ ಹೊಸ ಒಂದು ಯೋಜನೆ ನಿಮ್ಗೆ ಸ್ಟಾರ್ಟ್ ಆಗ್ತಾ ಇರುವಂತದ್ದು. ಹೌದು, ಎಲ್ಲರೂ ಕೂಡ ಖುಷಿ ಪಡುವಂತಹ ವಿಷಯ. ದಯವಿಟ್ಟು ಯಾರು ವಿಧವಾ ಮಹಿಳೆಯರು ನಿಮ್ಗೆ ಗೊತ್ತಿರ್ತಾರಲ್ಲ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ವೀಕ್ಷಕರೇ. ದಯವಿಟ್ಟು ಅವರಿಗೆ ಶೇರ್ ಮಾಡಿ. ನೋಡಿ, 2025ರಿಂದ ಕರ್ನಾಟಕ ಸರ್ಕಾರ ಹೊಸ ಯೋಜನೆಯನ್ನ ಘೋಷಿಸಿದೆ ಅಂತ ಹೇಳ್ಬಹುದು. ಏನಂತಂದ್ರೆ ಮಹಿಳಾ ಆಶ್ರಯ ಯೋಜನೆ ಅಂತ ಇದನ್ನ ಹೇಳ್ಬಹುದು. ಇಲ್ಲಿ 40ರಿಂದ ವೀಕ್ಷಕರೇ ಯಾವ್ಯಾವೆಲ್ಲ ಮಹಿಳೆಯರು ಇರ್ತಾರೆ ಅವರು 40ರಿಂದ 60 ವರ್ಷ ವಯಸ್ಸಿನ ವಿಧವಾ ಮಹಿಳೆಯರಿಗೆ ಇಲ್ಲಿ ವಾರ್ಷಿಕವಾಗಿ 6,000 ರೂಪಾಯಿ ಸಹಾಯಧನ ಈ ಒಂದು ಯೋಜನೆಯಿಂದ ನಿಮಗೆ ಸಿಗಲಿದೆ ವೀಕ್ಷಕರೇ. ಮತ್ತು ನಿಮಗೆ ಮನೆ ಕಟ್ಟಲು ಇಲ್ಲಿ ಹೆಚ್ಚುವರಿಯಾಗಿ ಸ್ಪೆಷಲ್ ಆಗಿ 50,000 ರೂಪಾಯಿ ಹೆಚ್ಚುವರಿಯಾಗಿ ಗ್ರಾಂಟ್ ಆಗಿ ನಿಮಗೆ ಸಿಗ್ತಾ ಇರುವಂತದ್ದು. ಹಾಗಾಗಿ ನೋಡಿ, ಇಂತಹ ಎಲ್ಲಾ ಸ್ಕೀಮ್ಗಳ ಬಗ್ಗೆ ನಾವು ಮಾಹಿತಿಯನ್ನು ನೀಡ್ತೇವೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಅರ್ಜಿ ಸಲ್ಲಿಸಲು ತಾಲೂಕು ಕಾರ್ಯಾಲಯದಲ್ಲಿ ಅಥವಾ ನಿಕಟವಲ್ಲದ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಚೇರಿಗೆ ಸಂಪರ್ಕಿಸಿ ಅರ್ಜಿಯನ್ನ ಸಲ್ಲಿಸಬಹುದು. ಹತ್ತಿರ ಇರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ಕೊಡಿ. ಅಲ್ಲಿ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಸಂಪೂರ್ಣ ಉಚಿತವಾಗಿರುತ್ತೆ ವೀಕ್ಷಕರೇ. ನೋಡಿ, ದಯವಿಟ್ಟು ಯಾರು ವಿಧವಾ ಮಹಿಳೆಯರು ಇರ್ತಾರೆ ಅವರಿಗೆ ಶೇರ್ ಮಾಡಿ. ಇವಾಗ ವಯೋವೃದ್ಧರಿಗೆ ನೋಡಿ, 60 ವರ್ಷದ ಮೇಲ್ಪಟ್ಟವರಿಗೆ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಎಷ್ಟೋ ಜನರಿಗೆ ಇದು ಖುಷಿ ಆಗುತ್ತೆ ನನಗೆ ಗೊತ್ತು. ಹಾಗಾಗಿ ಈ ಒಂದು ವಿಡಿಯೋನ ನೀವು ಅಷ್ಟೇ ನೋಡಬೇಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತು ಕೊನೆವರೆಗೂ ಕೂಡ ನೋಡಿ ಈ ಒಂದು ವಿಡಿಯೋನ. ನೋಡಿ, ಯಾರು ಈಗಾಗಲೇ ಪಿಂಚಣಿದಾರರು ಅಥವಾ 60 ವರ್ಷದ ಮೇಲ್ಪಟ್ಟವರು ಅವರ ಒಂದು ಆಯುಷ್ಮಾನ್ ಕಾರ್ಡ್ ಲಿಂಕ್ ಪ್ರಕ್ರಿಯೆ ಮತ್ತೆ ಪ್ರಾರಂಭವಾಗಿರುವಂತದ್ದು ವೀಕ್ಷಕರೇ. ಹೌದು, ನಿಮ್ಮ ಒಂದು ಆಯುಷ್ಮಾನ್ ಕಾರ್ಡ್ ಏನಿರುತ್ತಲ್ಲ ಅದರ ಒಂದು ಲಿಂಕ್ ಮಾಡಬೇಕಾಗುತ್ತೆ. ಅದು ಇಲ್ಲಿ ನಿಮ್ಗೆ ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ. ಮತ್ತು ನೋಡಿ, ಇಲ್ಲಿ ಸದ್ಯದವರೆಗೆ ಇಲ್ಲಿ 50% ಅರ್ಹ ವಯೋವೃದ್ಧರು ಈ ಕಾರ್ಡ್ ಅನ್ನ ಪಡೆದಿಲ್ಲ ಅಂತ ಸರ್ಕಾರ ತಿಳಿಸಿರುವಂತದ್ದು. ಹಾಗಾಗಿ ಈ ಒಂದು ಕಾರ್ಡ್ ಅನ್ನ ದಯವಿಟ್ಟು ಪಡೆದುಕೊಳ್ಳಿ. ಯಾಕಂತಂದ್ರೆ ಇವಾಗ ನೀವು ಎಷ್ಟೋ ಜನರು ಆಸ್ಪತ್ರೆಗೆ ಹೋಗ್ತೀರಾ, ತುಂಬಾ ಖರ್ಚು ಬರುತ್ತೆ. ಇದೆಲ್ಲವನ್ನು ಕೂಡ ಈ ಆಯುಷ್ಮಾನ್ ಕಾರ್ಡ್ ನಿಮ್ಗೆ ಹೆಚ್ಚುವರಿಯಾಗಿ ಬೆನಿಫಿಟ್ ಕೊಡುತ್ತೆ ಯಾರು 60 ವರ್ಷದ ಮೇಲ್ಪಟ್ಟಿರ್ತಾರೆ ಅವರು. ಹಾಗಾಗಿ ಇದನ್ನ ನೀವು ಹಿಂದೆ ಅರ್ಜಿಯನ್ನ ಸಲ್ಲಿಸಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾನೆ. ಅರ್ಜಿ ಬಂದ್ಬಿಟ್ಟು ನಿಮ್ಗೆ ಅದು ಇದೇ ಒಂದು ತಿಂಗಳಂದು ವೀಕ್ಷಕರೇ. ಹೌದು, ಇದೇ ತಿಂಗಳಂದು ನಿಮ್ಗೆ ಅರ್ಜಿ ಪ್ರಾರಂಭವಾಗುತ್ತೆ. ಅದು ಆಗಸ್ಟ್ 10ರ ಒಳಗಾಗಿ ಕ್ಯಾಂಪ್ ನಡೆಯಲಿದೆ ವೀಕ್ಷಕರೇ. ಮತ್ತು ನಿಮ್ಮ ಒಂದು ಗ್ರಾಮ ಪಂಚಾಯತ್ ನಲ್ಲಿ ಈ ಒಂದು ಮಾಹಿತಿಯೊಂದಿಗೆ ID ಪ್ರೂಫ್ ತಗೊಂಡು ಹೋಗಿ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಅಂತ ಮಾಹಿತಿ ಬಂದಿರುವಂತದ್ದು. ನೋಡಿ, ಇಲ್ಲಿ ನಿಮಗೆ ಕೊನೆಯದಾಗಿ ಎಲ್ಲರಿಗೂ ಕೂಡ ಇದೊಂದು ಅಪ್ಡೇಟ್ ಇದೆ. ಏನಂತಂದ್ರೆ ಪಿಂಚಣಿ ಯಾರಿಗೆ ಪೋಸ್ಟ್ ಆಫೀಸ್ ಖಾತೆಗೆ ಬರುತ್ತಿದೆಯೋ ಅವರಿಗೆ ಹೊಸ SMS ಸೇವೆ ಪ್ರಾರಂಭವಾಗಿದೆ. ಅಂತಂದ್ರೆ ಕೆಲವರಿಗೆ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ ನಲ್ಲಿ ಬರುತ್ತೆ. ಆದರೆ ವೀಕ್ಷಕರೇ, ಯಾರಿಗೆ ಪಿಂಚಣಿ ಇಂಡಿಯನ್ ಪೋಸ್ಟ್ ಆ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೋ ಅವರಿಗೆ ಪಾವತಿ ಬಗ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಏನಂತಂದ್ರೆ ಪಾವತಿ ಯಾರಿಗೆ ಪೋಸ್ಟ್ ಆಫೀಸ್ ಖಾತೆಗೆ ಬರುತ್ತದೋ ಅವರಿಗಾಗಿ ಹೊಸ SMS ಸೇವೆ ಪ್ರಾರಂಭವಾಗಿದೆ. ಮತ್ತು ಪಾವತಿ ಆಗಿದೆಯಾ ಇಲ್ವಾ ಎಂಬ ಮಾಹಿತಿ ನಿಮ್ಮ ಒಂದು ಮೊಬೈಲ್ ನಲ್ಲಿ ಇರುತ್ತೆ. ಚೆಕ್ ಮಾಡ್ಕೊಳ್ಳಿ SMS ಮುಖಾಂತರ. ಇದಕ್ಕಾಗಿ ನಿಕಟವಲ್ಲದ ಒಂದು ಪೋಸ್ಟ್ ಆಫೀಸ್ಗೆ ಹೋಗಿ ಅಥವಾ ನಂಬರ್ ಲಿಂಕ್ ಆಗದೇ ಇದ್ರೆ ದಯವಿಟ್ಟು ಲಿಂಕ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಏನೇ ಒಂದು ಅಪ್ಡೇಟ್ ಇದ್ರು ನಿಮ್ಮ ಒಂದು ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರ್ತವೆ. ನೋಡಿ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಯಾವುದೇ ರೀತಿ ನಿಮಗೆ ತೊಂದರೆ ಆಗದೆ ನಿಮ್ಮ ಒಂದು ಟೈಮ್ ಅನ್ನ ಎಲ್ಲೂ ಕೂಡ ವೇಸ್ಟ್ ಮಾಡದೆ ನಿಮಗೆ ತುಂಬಾ ಇನ್ಫಾರ್ಮೇಶನ್ ಅನ್ನ ತಿಳಿಸಿಕೊಟ್ಟಿದ್ದೇನೆ. ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ದಯವಿಟ್ಟು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ಸುಂದರವಾದ ಒಂದು ಕಾಮೆಂಟ್ ಅನ್ನು ಮಾಡಿ. ಥ್ಯಾಂಕ್ ಯು, ಸೂಪರ್, ಅಥವಾ ನಿಮ್ಗೆ ಏನು ತಿಳಿಯುತ್ತೆ ಅದನ್ನ ಕಾಮೆಂಟ್ ಮಾಡಿ. ಅಥವಾ ನಿಮ್ಮ ಒಂದು ಏನೇ ಸಮಸ್ಯೆ ಇದ್ರೂ ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತ ತಿಳಿಸಿ. ಮತ್ತೆ ನೋಡಿ, ಪಿಂಚಣಿ ಯಾರ್ಯಾರಿಗೆ ಎಷ್ಟು ಹೆಚ್ಚಿಗೆ ಆಗ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ. ನೋಡಿ, ಇಲ್ಲಿ ವಯೋವೃದ್ಧರು ಇರ್ತಾರಲ್ಲ ಅವ್ರಿಗೆ ನಿಮ್ಗೆ ಏನಾದ್ರು ಇಲ್ಲಿ 1200 ರೂಪಾಯಿ ಹಣ ಬರ್ತಾ ಇದ್ರೆ ಇಲ್ಲಿ ನಿಮ್ಗೆ 300 ರೂಪಾಯಿ ಪಿಂಚಣಿ ಹೆಚ್ಚಿಗೆ ಆಗ್ತಾ ಇರುವಂತದ್ದು. ಹಾಗೆ ವಿಧವಾ ಮಹಿಳೆಯರು ಯಾರ್ಯಾರು ಇರ್ತಾರೆ ಅವ್ರಿಗೂ ಕೂಡ 300 ರೂಪಾಯಿ ಹೆಚ್ಚಿಗೆ ಆಗ್ತಾ ಇರುವಂತದ್ದು. ಹಾಗೂ ಅಂಗವಿಕಲರು ಯಾರ್ಯಾರು ಇರ್ತಾರೆ ಅಂತಹ ಒಂದು ಫಲಾನುಭವಿಗಳಿಗೆ ಇಲ್ಲಿ 400 ರೂಪಾಯಿ ಹೆಚ್ಚಿಗೆ ಆಗ್ತಾ ಇದೆ ಅಂತ ಸರ್ಕಾರದಿಂದ ಮಾಹಿತಿ ಬಂದಿದೆ. ಮತ್ತು ತೊಂದರೆಯೊಂದಿಗೆ ಪಿಂಚಣಿದಾರರು ಅಂತಂದ್ರೆ ಇವರು ಕೂಡ ಪಿಂಚಣಿಯನ್ನ ಪಡಿತಾ ಇರ್ತಾರೆ. ಅಂತವರಿಗೆ 600 ರೂಪಾಯಿ ಹೆಚ್ಚಿಗೆ ಆಗ್ತಾ ಇರುವಂತದ್ದು. ಮತ್ತು ಇಲ್ಲಿ ಪ್ರತಿ ವರ್ಷ ಯಾರು 80 ವರ್ಷದ ಮೇಲ್ಪಟ್ಟವರು ಅವರ ಗಣತಿಯನ್ನು ಕೂಡ ಮಾಡಲಾಗುತ್ತೆ. ನಿಮಗೆ ಇಲ್ಲಿ ಬರೋಬ್ಬರಿ 500 ರೂಪಾಯಿ ಹಣ ಹೆಚ್ಚಿಗೆ ಆಗ್ತಾ ಇರುವಂತದ್ದು. ಈ ರೀತಿಯಾಗಿ 300ರಿಂದ 600 ತನಕ ಕೂಡ ಹಣ ಹೆಚ್ಚಿಗೆ ಆಗ್ತಾ ಇದೆ. ನೋಡಿ, ನೀವು ಅನೇಕ ಇನ್ಫಾರ್ಮೇಶನ್ ಗಳನ್ನ ನೋಡಿರ್ತೀರಾ. 6,000 ರೂಪಾಯಿ ಹೆಚ್ಚಿಗೆ ಆಯಿತು, 10,000 ರೂಪಾಯಿ ಹೆಚ್ಚಿಗೆ ಆಯಿತು ಅಂತ. ನೋಡಿ ವೀಕ್ಷಕರೇ, ದಯವಿಟ್ಟು ನಮ್ಮೊಂದಿಗೆ ಕನೆಕ್ಟ್ ಆಗಿರಿ. ನಿಮಗೆ ರಿಯಲ್ ಆಗಿರುವಂತಹ ಅಪ್ಡೇಟ್ ಗಳು ಸಿಗ್ತವೆ. ನೋಡಿ, ನಿಮ್ಮ ಒಂದು ಬ್ಯಾಂಕು ಮತ್ತೆ ಆಧಾರ್ ಲಿಂಕ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಲಿಂಕ್ ಅನ್ನ ಮಾಡಿ. ಮತ್ತೆ ನಿಮ್ಮ ಒಂದು ಏನೇ ಒಂದು ಸಮಸ್ಯೆ ಇದ್ರೂ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕಂತ ಕಾಮೆಂಟ್ ಮಾಡಿ. ಈ ಒಂದು ವಿಡಿಯೋನ ಯಾರ್ಯಾರು ಕೊನೆವರೆಗೂ ಕೂಡ
ನೋಡಿದಿರೋ ನಿಮಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹಾಗೆ ಯಾರು ಲೈಕ್ ಮಾಡಿದಿರೋ ನಿಮಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ತಿಳಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.